ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ವರುಷವ ಹೊಸತು ಹೊಸತು ತರುತ್ತಿದೆ. ನಮಸ್ಕಾರ ಎಲ್ಲರಿಗೂ. ನಾನ್ ನಿಮ್ಮ ಮಿಸ್ಟರ್ ಗೌಡ ಬಂದಿದ್ದೀನಿ ಇವತ್ತು ಯುಗಾದಿ ಹಬ್ಬದ ಆಚರಣೆಯೊಂದಿಗೆ. ಹೌದು, ನಾವು ಇಂದ್ರಲೋಕದಲ್ಲಿರ್ಲಿ, ಚಂದ್ರಲೋಕದಲ್ಲಿರ್ಲಿ, ಇಲ್ಲ ಅಮೆರಿಕಾದಲ್ಲೇ ಇರ್ಲಿ, ಯಾವುದೇ ಕಂಟ್ರಿಲಿರ್ಲಿ, ನಮ್ಮತನ ನಾವಂತೂ ಬಿಟ್ಕೊಡಲಾಗರು. ಈ ವರ್ಷ ಯುಗಾದಿ ಹಬ್ಬ ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು. ನಾವು ಯಾವ ತರ ಆಚರಣೆ ಮಾಡಿದ್ವಿ ಅನ್ನೋದನ್ನ ನಿಮ್ಗೆ ಸ್ವಲ್ಪ ಲೈಟ್ ಆಗಿ ತೋರಿಸ್ತೀನಿ ಬನ್ನಿ. ಇವತ್ತು ಎಲ್ಲಾರ್ಗು ವೀಕ್ ಡೇ ಆಗಿರೋದ್ರಿಂದ ಎಲ್ಲಾರು ಅವ್ರವ್ರ ಕೆಲಸ ಮುಗಿಸ್ಕೊಂಡು ನಾವು ರೆಡಿಯಾಗಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿ ಹೋಗಿತ್ತು. ಅಂದಾಗೆ ಇದೇನೇ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು, ಆಲ್ಮೋಸ್ಟ್ ಒಂದ್ ಕಿಲೋಮೀಟರ್ ಇದೆ ಅಷ್ಟೇ. ಬಟ್ ಈ ದೇವಸ್ಥಾನ ನೋಡಿದ್ರೆ ನಿಮ್ಗೆ ನಮ್ ತರ ಸೌತ್ ಇಂಡಿಯಾ ತರ ಗೋಪುರ ಅದೆಲ್ಲ ಇಲ್ಲ. ಇದು ನಾರ್ತ್ ಇಂಡಿಯನ್ ಟೆಂಪಲ್ ಆಗಿರೋದ್ರಿಂದ ನಿಮಗೆ ನಾರ್ತ್ ಇಂಡಿಯನ್ ಫೀಲಿಂಗ್ಸೇ ಬರುತ್ತೆ. ಇಲ್ಲಿ ಒಳಗಡೆ ಬಂದ ತಕ್ಷಣ ಇಲ್ಲಿ ಬೋರ್ಡ್ ಹಾಕಿದಾರಲ್ಲ, ಟೇಸ್ಟ್ ಆಫ್ ಇಂಡಿಯಾ ಅಂತ. ಅದು ವರ್ಷನೂ ಅದೊಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾರೆ. ಅದನ್ನ ಇಲ್ಲಿ ಜಸ್ಟ್ ಅಡ್ವರ್ಟೈಸ್ಗೋಸ್ಕರ ಇಲ್ಲಿ ಟೇಸ್ಟ್ ಆಫ್ ಇಂಡಿಯಾ ಕಲ್ಚರಲ್ ಆಕ್ಟಿವಿಟಿ ಏಪ್ರಿಲ್ 17 ಈ ಸರಿ. ಅದಾದ ನಂತರ ನಾವು ಒಳಗಡೆ ಹೋಗೋಣ ಅಂತ ಚಪ್ಪಲಿ ಎಲ್ಲ ಬಿಡಕ್ ನೋಡಿದ್ರೆ ಇಲ್ಲಿ ಸಿಕ್ಕಾಬಟ್ಟೆ ಜನ ಎಲ್ಲ ಅಲ್ಲಿ ಇಲ್ಲಿ ಬಿಸಾಕ್ಬಿಟ್ಟಿದ್ರು. ಇಲ್ಲಿ ಚಪ್ಪಲ್ಗಳನ್ನ ಬಿಡೋಕೆ ಇರೋ ರ್ಯಾಕ್ ಫುಲ್ಲು ಕಂಪ್ಲೀಟ್ ಆಗಿ ಇಲ್ಲಿ ನೋಡಿ ಕೆಳಗಡೆ ಅಲ್ಲಿ ಇಲ್ಲೆಲ್ಲ ಬಿಸಾಕ್ ಹೋಗಿದ್ರು. ನಮ್ಮವ್ರಿಗೆ ಗೊತ್ತಲ್ವಾ. ಸರಿ ಇರ್ಲಿ ಬನ್ನಿ. ಅದನ್ನ ಮುಗಿಸ್ಕೊಂಡು ಒಳಗಡೆ ಹೋಗೋಣ ಅಂತ ನೋಡಿದ್ರೆ ಅಲ್ಲಿ ಫುಲ್ ಸಿಕ್ಕಾಬಟ್ಟೆ ಜನ, ಜೊತೆಗೆ ಪೂಜೆ ಸ್ಟಾರ್ಟ್ ಆಗಿ ಹೋಗಿತ್ತು. ಓಂ ರಾಜಾಯ ಪ್ರಜಾಹಿತೆ ನಮೋ ವಯಂ ವೈಷ್ಣವಾಗ್ರಮೇ ಶಮೇಕಾತ್ಮನಾಪಾವಿಸಂಭವತ್ರಾಹಿಮಾಂಕುಲಿಹಾ ದೇವಾಸನಾಗ್ರವಸಲ ಅನ್ನಧಾಂ ನಾಸ್ತಿ ತುಮೇವಾಸಲ ಮಮ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ಶ್ರೀ ಜನಾರ್ದನ ರಕ್ಷ ಶ್ರೀ ಪರಮೇಶ್ವರಃ ಸ್ವಸಂತಿಕಾಭ್ಯಾಂ ಸಪರಿವಾರಾಭ್ಯಾಂ ಸಮಾನಾಭ್ಯಾಂ ಶ್ರೀ ಸರ್ವೇ ಆವಾಹಿತಿ ಸ್ಥಾಪರೇಹೇ ಅಖಿಲಾಂಡ. ಇಲ್ಲಿ ಪೂಜೆ ಮುಗಿದು ಮಂಗಳಾರತಿ ಕೊಡುವಷ್ಟರಲ್ಲಿ 8:30 ಆಗೇ ಹೋಯ್ತು. ಅಂದಾಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂದಾಗೆ ಇಲ್ಲಿ ಮಹಾ ಮಂಗಳಾರತಿ ಮುಗಿತಾ ಇದ್ದಂಗೆ ಮಹಾಪ್ರಸಾದದ ಕಡೆಗೆ ಓಡಿದ್ವಿ. ಇಲ್ಲಿ ಪ್ರತಿ ವರ್ಷನೂ ಮಹಾಪ್ರಸಾದ ಅಂತ ಅಂದರೆ ಒಳ್ಳೆ ಭರ್ಜರಿ ಊಟ ಇರುತ್ತಪ್ಪ. ಅವತ್ತು ಮನೆಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾರು ಅಡುಗೆ ಮಾಡಲ್ಲ. ಏಕೆಂದರೆ ಇಲ್ಲಂತೂ ಸಿಕ್ಕಾಬಟ್ಟೆ ವೆರೈಟಿ ಊಟ ಇರುತ್ತೆ. ನಾವು ಅಂದ್ಕೊಂಡ್ವಿ ಓಕೆ ಅಲ್ಲಿ ಇನ್ನೂ ಪೂಜೆ ನಡೀತಾ ಇದೆ, ಬೇಗ ಹೋಗ್ಬಿಡೋಣ, ಜನಗಳು ಯಾರು ಇರಲ್ಲ, ಬೇಗ ಐಟಮ್ ಎಲ್ಲ ಸಿಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಬಂದು ಇಲ್ಲಿ ನೋಡಿದ್ರೆ ನಮಗಿಂತ ಮುಂಚೆ ಅರ್ಧ ಜನ ದೇವಸ್ಥಾನದ ಒಳಗಡೆ ಇದ್ರು, ಇನ್ನೊಂದು ಅರ್ಧ ಜನ ಆಲ್ರೆಡಿ ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ನಮ್ಮ ಕಡೆಯವರೇ ಎಲ್ಲ ನಮ್ಮ ನೈಬರ್ಸ್ಗಳು ಭರ್ಜರಿ ಊಟ ಬರೆಸ್ತಾ ಇದ್ದಾರೆ. ಮದುವೆ ಛತ್ರ ಥರ ಇದೆ ಊಟಕ್ಕಂತಿಲ್ಲ, ಏನು ಇದೇ ಇಲ್ಲ, ಏನು ಯೋಚನೆ ಮಾಡೋಂಗಿಲ್ಲ, ಸಿಕ್ಕಾಬಟ್ಟೆ ಐಟಮ್ಗಳಿದೆ ನೋಡಿ. ಮದುವೆ ಮನೆಗಿಂತ ಏನು ಕಡಿಮೆ ಏನಿಲ್ಲ ಇಲ್ಲಿ. ಜಗದೀಶ್ ಅಂತೂ ಬಾರಿಸ್ತಾ ಇದ್ದಾರೆ. ಹಾಂ, ಆಲ್ಮೋಸ್ಟ್ ಒಂದು 10-10:30ವರೆಗೂ ಎಲ್ಲರೂ ಊಟ ಮಾಡೋರು ಮಾಡ್ತಾ ಇದ್ರು. ಎಲ್ಲ ಊಟ ಆದವರೆಲ್ಲ ಇನ್ನೇನು ಬೆಳಿಗ್ಗೆ ಶುಕ್ರವಾರ ಅಲ್ವಾ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಅಂತ ಎಲ್ಲರೂ ಅವ್ರ ಮನೆ ಕಡೆ ಹೊರಟ್ರು. ಸುಮಾರು ಜನ ಕೇಳ್ತಾ ಇದ್ರು, ಅಲ್ಲ ಗೌಡ್ರೆ ಯುಗಾದಿ ಹಬ್ಬ ಆದಮೇಲೆ ಹೊಸ್ತುಡ್ಕೇನು ಮಾಡಲ್ವ ನೀವು ಅಂತ. ಅಯ್ಯೋ, ಹೊಸ್ತುಡ್ಕೇನಾದ್ರೂ ಮಾಡಿಲ್ಲ ಅಂದ್ರೆ ನಮ್ಮ ಗೌಡ್ರು ಜಾತಿಗೆ ಅವಮಾನ ಕಣ್ಣಪ್ಪ ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ದಿನ ಹೊಸ್ತುಡ್ಕಿಗೆ ಎಲ್ಲ ರೆಡಿ ಮಾಡ್ಕೊಂಡು ಬಂದೇ ಬಿಟ್ಟೆ. ಅಂದಾಗೆ ಹೊರಗಡೆ ಹೋಗಿ ಶುಕ್ರವಾರ ಮಧ್ಯಾಹ್ನನೇ ನಾನ್ ವೆಜ್ ಎಲ್ಲ ತೊಗೊಂಬಂದೆ, ಚಿಕನ್ನು ಮಟನ್ ಎಲ್ಲ. ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೇ ಬಿಟ್ಟೆ. ಅಂದಾಗೆ ಅದಕ್ಕೆ ಬೇಕಾದಂಥ ಐಟಮ್ಗಳು ಕೂಡ ರೆಡಿ ಆಯಿತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಥರ 1-2 ಥರ ಮಸಾಲೆ, ಜಿಂಜರ್ ಗಾರ್ಲಿಕ್ ಪೇಸ್ಟು, 1-2 ಟೊಮೆಟೊ, ಈರುಳ್ಳಿ, ಮತ್ತು ಕೆಂಪು ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಮತ್ತು ಮೊಸರು, ಒಂದು ಸ್ವಲ್ಪ ಎಣ್ಣೆ, ತುಪ್ಪ, ಜೊತೆಗೆ ಚಿಕನ್. ಇದಿಷ್ಟಿದ್ರೆ ಸಾಕು ಗುರು. ಚಿಕನ್ ದಮ್ ಬಿರಿಯಾನಿ 1 ರಿಂದ 1.5 ಗಂಟೆ ಒಳಗಡೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅಂದಾಗೆ ಈರುಳ್ಳಿನ ಫಸ್ಟು ಎಣ್ಣೆಲಿ ಹಾಕ್ಕೊಂಡು ಹುರ್ಕೊಂಡು
ಸೊ ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಸೇರಿಸಿ ಫ್ರೈ ಮಾಡಿಕೊಂಡ್ರೆ ಸೊ ಅದು ಮೊದಲನೇ ಸ್ಟೇಜು. ಸೊ ಜೊತೆಗೆ ಒಂದು 4-5 ಹಸಿಮೆಣಸುಕಾಯಿ ಹಾಕೊಂಡ್ರೆ ಅದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಮತ್ತು ತಿನ್ನೋವಾಗ ಅದು ಖಾರವಾಗಿ ಒಂದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅಂದಾಗೆ ನೀವು ಇಲ್ಲಿ ಫ್ರೈ ಮಾಡ್ತಿರಲ್ಲ, ಸೊ ಫ್ರೈ ಮಾಡುವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸೊ ಅದರಿಂದ ಏನಾಗುತ್ತೆ, ಆನಿಯನ್ನಲ್ಲಿರುವಂಥ ಒಂದು ನೀರಿನಂಶ ಎಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಅಂದಾಗೆ ನಾನು ಚಿಕನ್ನ ಆಲ್ರೆಡಿ ಒಂದು ಸ್ವಲ್ಪ ಉಪ್ಪು, ಖಾರ, ಮಸಾಲೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಅದನ್ನೆಲ್ಲ ಹಾಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿ ಫ್ರೈ ಆಗ್ತಾ ಇರುವಂಥ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಫ್ರೈ ಮಾಡ್ತಾ ಇದ್ನಲ್ಲ, ಸೊ ಅದ್ರ ಜೊತೆಗೇನೆ ಹಾಕೊಳ್ಳಿ. ಸೊ ಹಾಕೊಂಡು ಒಂದು 10-15 ನಿಮಿಷ ಇದನ್ನು ಚೆನ್ನಾಗಿ ಉರಿಬೇಕು. ಸೊ ಹುರಿದಾದ ನಂತರ ಅದು ನಾವು ಎಷ್ಟು ಅಕ್ಕಿ ಹಾಕ್ತೀವಿ ಅದ್ರ ಡಬಲ್ ಅಷ್ಟು ನೀವು ಅದಕ್ಕೆ ನೀರು ಇಸ್ಕೊಂಡು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ, ಮೊದಲು ಈ ಬಾಸ್ಮತಿ ರೈಸ್ನ ಒಂದು ಜಸ್ಟ್ 20% ಅಷ್ಟೇ ಬೇಯಿಸ್ಕೊಳ್ಳೋದು, ಜಾಸ್ತಿ ಬೇಯಿಸ್ಕೋಬಾರ್ದು. ಯಾಕೆಂದರೆ ಅಕ್ಕಿ ಎಷ್ಟು ಬೇಯಬೇಕು ಅಷ್ಟು ನೀರನ್ನು ಅಲ್ಲಿ ಮಸಾಲೆಲಿ ಹಾಕಿ ಕುದಿಸ್ಕೊಂಡು, ಸೊ ಆ 20% ಬೆಂದಿರುವಂಥ ರೈಸನ್ನು ಇಲ್ಲಿ ಜಸ್ಟ್ ಲೇಯರ್ ಥರ ಇದ್ರ ಒಳಗಡೆ ಸುರಿದು ದಮ್ ಕಟ್ಟಿ ಒಂದು 30 ನಿಮಿಷ ಅದೇ ಥರ ಹೈ ಫ್ಲೇಮಲ್ಲಿ ಬಿಟ್ಟು ಒಂದು 5 ನಿಮಿಷ ಕಡಿಮೆ ಫ್ಲೇಮಲ್ಲಿ ಹಾಕಿ ಎತ್ತಿದ್ರೆ ದಮ್ ಬಿರಿಯಾನಿ ರೆಡಿ ಗುರು. ಸೊ ನಾನು ಇದನ್ನು ಒಂದು ಸ್ವಲ್ಪ ಸ್ಪೀಡಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಇನ್ನೊಂದು ದಿನ ದಮ್ ಬಿರಿಯಾನಿ ಮಾಡೋದು ಯಾವ ಥರ ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ನಮಗೆ ಬೇಕಾದಂಥ ಚಿಕನ್ ದಮ್ ಬಿರಿಯಾನಿ ರೆಡಿ ಗುರು. ಆಹಾ, ವಾಸನೆ ನೋಡ್ತಾ ಇದ್ರೆ ಇಲ್ಲೇ ತಿನ್ನೋಣ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಸೊ ಅಷ್ಟರೊಳಗಡೆ ಅಂಬಿಕಾನು ಕೂಡ ಚಿಕನ್ ಚಾಪ್ಸು ಮತ್ತು ಸಲಾಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ಸೊ ಒಟ್ಟಿನಲ್ಲಿ ಈ ವರ್ಷದ ಯುಗಾದಿ ಹಬ್ಬ ಜೊತೆಗೆ ಹೊಸದುಡ್ಕು ಸಖತ್ತಾಗಾಯ್ತು ಗುರು. ಸೊ ಈ ನಮ್ಮ ಯುಗಾದಿ ಹಬ್ಬ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಂಟೆಂಟ್ ನೋಡಿರಪ್ಪ.